ನಾವಂತೂ ನಮ್ಮ ಮಕ್ಳಿಗೆ ಒಂದು ಸ್ಕ್ಯಾನ್ ಅಂತೂ ಮಾಡಿಸಿಲ್ಲಪ್ಪ. ಆರಾಮಾಗಿದ್ದಾರೆ ನಮ್ಮ ಮಕ್ಕಳು. ಈಗಿನ ಕಾಲದವ್ರು ಅದೇನು ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಈ ರೀತಿ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಕೇಳಿರ್ತೀರಾ. ವೆಲ್ಕಮ್ ಟು ಮೈ ಪ್ರೆಗ್ನೆನ್ಸಿ ಸೀರೀಸ್. ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಡ್ರೈ ಫ್ರೂಟ್ಸ್ ಪಾರೇಜ್ನ ತಿಂದೆ. ನಾನು ಬ್ರೇಕ್ಫಾಸ್ಟ್ಗೆ ಡ್ರೈ ಫ್ರೂಟ್ಸ್ ಪಾರೇಜ್ನ ಪ್ಲಾನ್ ಮಾಡ್ಕೊಂಡಿದ್ರೆ ಹಾಲು ಕುಡಿಯೋದಿಲ್ಲ. ಯಾಕಂತಂದ್ರೆ ಈ ಡ್ರೈ ಫ್ರೂಟ್ಸ್ ಪಾರೇಜ್ಗೆ ಹಾಲೆಲ್ಲ ಮಿಕ್ಸ್ ಮಾಡಿರ್ತೀನಿ. ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಎಳ್ನೀರನ್ನ ಕುಡಿದೆ. ಮಧ್ಯಾಹ್ನದ ಊಟಕ್ಕೆ ಸಬ್ಬಕ್ಕಿ ಸೊಪ್ಪಿನ ಕಿಚಡಿ. ಸಬ್ಬಕ್ಕಿ ಸೊಪ್ಪು ತುಂಬ ಒಳ್ಳೆಯದು. ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲೂ ಸಬ್ಬಕ್ಕಿ ಸೊಪ್ಪು ತುಂಬ ಒಳ್ಳೆಯದು. ಈ ಪ್ರೆಗ್ನೆನ್ಸಿ ಟೈಮಲ್ಲೂ ಸಬ್ಬಕ್ಕಿ ಸೊಪ್ಪು ತುಂಬ ಒಳ್ಳೆಯದು. ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಇದನ್ನು. ಸೊ ಅದಕ್ಕೋಸ್ಕರ ನಾನು ಈ ಕಿಚಡಿ ತಿಂದಮೇಲೆ ಮಜ್ಜಿಗೆ ಕುಡಿದೆ. ಊಟ ಆದಮೇಲೆ ಅದಿತಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ಆ ಟೈಮಲ್ಲಿ ನನ್ನ ಒಂದು ಸೆಲ್ಫ್ ಕೇರ್ ಶುರು ಆಗುತ್ತೆ. ಬುಕ್ ರೀಡಿಂಗ್, ಭಗವದ್ಗೀತಾ ಆ್ಯಂಡ್ ಸ್ವಲ್ಪ ಮೀ ಟೈಮ್ ಅಂತ ನಾನು ಸ್ಪೆಂಡ್ ಮಾಡ್ತೀನಿ. ಈ ಸಮ್ಮರಲ್ಲಿ ನೀರು ತುಂಬ ಚೆನ್ನಾಗಿ ಕುಡಿಬೇಕು. ಜೊತೆಗೆ ಹಣ್ಣುಗಳು, ತರಕಾರಿಗಳು ಸಹ ಅವಾಗವಾಗ ಸೇವಿಸಬೇಕಾಗತ್ತೆ. ಸೌತೆಕಾಯಿನ ತಿಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 4 ಗಂಟೆ ಹಾಗೆ ಮಾಡಿ ಮೇಲೆ ಹೋಗಿ ವಾಕ್ ಮಾಡಿಕೊಂಡು ಪನ್ನೀರ್ ಗೀ ರೋಸ್ನ ತಿಂದೆ. ನೀವೇನಾದರೂ ವೆಜಿಟೇರಿಯನ್ ಆಗಿದ್ರೆ ಪನ್ನೀರ್ ಗೀ ರೋಸ್ಟ್ ಇಸ್ ದ ಬೆಸ್ಟ್ ಆಪ್ಷನ್. 6 ಗಂಟೆ ಹಾಗೆ ಆರೆಂಜ್ ಮತ್ತು ಉದ್ದಿನ ಹಿಟ್ಟಿನ ಗಂಜಿ ಕುಡಿದೆ. ಸ್ಕ್ಯಾನಿಂಗ್ನ ಯಾಕೆ ಮಿಸ್ ಮಾಡಬಾರ್ದು, ಈ ಮಿತ್ನ ನಂಬೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ನೈಟ್ ಊಟಕ್ಕೆ ರಿಚ್ ಇನ್ ಪ್ರೋಟೀನ್ ಗ್ರಿಲ್ ಆ್ಯಂಡ್ ಬಿರಿಯಾನಿ ತಿಂದೆ.